ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಸ್ಫೂರ್ತಿಯನ್ನು ಕೊಡಿ. ಇಂದಿನ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಾತ್ರಿ ಆಗ್ತಾ ಇದ್ದಂತೆ ಅತ್ತೆ ಮತ್ತು ಮಾವನ ಕಡೆಯಿಂದ ಕಿರಿಚುವ ಶಬ್ದಗಳು ಬರೋದಕ್ಕೆ ಆರಂಭ ಮಾಡಿದ್ವು. ಒಂದು ಬಾರಿ ನಾನು ಹೋಗಿ ನೋಡೋಣ ಅಂತ ಅನ್ಕೊಂಡೆ ಅವರಿಬ್ರು ಯಾವ ವಿಷಯಕ್ಕೆ ಜಗಳವಾಡ್ತಾ ಇದ್ದಾರೆ ಅಂತ. ನನಗೆ ತಿಳಿದಿರಲಿಲ್ಲ. ಅತ್ತೆ ಮಾವನ ಕೋಣೆ ನನ್ನ ಕೋಣೆಯ ಪಕ್ಕದಲ್ಲೇ ಇತ್ತು ಮತ್ತು ನನ್ನ ಕೋಣೆಯಲ್ಲಿ ಒಂದು ಕಿಟಕಿ ಇತ್ತು. ಅದು ನೇರವಾಗಿ ಅವರ ಕೋಣೆಗೆ ತೆರಿತಾ ಇತ್ತು. ಅಂದ್ರೆ ಅವ್ರ ರೂಮ್ ಒಳಗಡೆಯಿಂದ ಓಪನ್ ಆಗ್ತಾ ಇತ್ತು ನಮ್ಮ ಕಿಟಕಿ. ಆ ಕಿಟಕಿ ಅಷ್ಟೇನೂ ಹಳೆಯದಾಗಿರ್ಲಿಲ್ಲ, ಆದರೆ ಅದರಲ್ಲಿ ಒಂದು 2-3 ತೂತುಗಳಿದ್ವು, ಚಿಕ್ಕವು. ನಾನು ಆ ತೂತುಗಳ ಮೂಲಕವೇ ಒಳಗೆ ಇಣುಕಿ ನೋಡಲಾರಂಭಿಸಿದೆ. ನಮ್ಮ ಮಾವ ಅತ್ತೆಗೆ ಏನು ಮಾಡೋದಕ್ಕೆ ಹೇಳ್ತಾ ಇದ್ರು, ಆದ್ರೆ ಅತ್ತೆ ನಿರಾಕರಿಸ್ತಾ ಇದ್ರು. ಆಗಲ್ಲ ಆಗಲ್ಲ ಅಂತ ಇದ್ರು. ಇದಕ್ಕಿದ್ದಂತೆ ಮಾವ ಅತ್ತೆಗೆ ಅಂತಹದ್ದೇನೋ ತೋರಿಸಿದ್ರು. ಅದನ್ನ ನೋಡಿ ಅವರು ನಿರಾಕರಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ಮತ್ತು ಮಾವನಿಗೆ ಸಹಕಾರ ನೀಡೋದಕ್ಕೆ ಆರಂಭಿಸಿದ್ರು. ಅವರಿಬ್ಬರನ್ನ ಹಾಗೂ ನೋಡಿ ನನಗೂ ಕೂಡ ತುರಿಕೆ ಶುರುವಾಯಿತು ಮತ್ತು ಕೈಗಳ ಸಹಾಯದಿಂದ ನಾನು ನನ್ನ ತುರಿಕೆಯನ್ನ ಶಾಂತಗೊಳಿಸ್ಕೊಂಡೆ. ಆದ್ರೆ ಹಾಗೆ ಮಾಡುವಾಗ ಮಾವ ನನ್ನನ್ನ ನೋಡಿಬಿಟ್ಟಿದ್ರು. ಮರುದಿನ ಅವಕಾಶ ಸಿಕ್ಕಾಗ ಅವರು ತಮ್ಮ ಆಯುಧದಿಂದ ನನ್ನ ಕಿರುಚಾಟ ಹೊರಬರುವಂತೆ ಮಾಡಿದ್ರು. ರಾತ್ರಿ ಇಡೀ ಮಾಡಿದ್ರು. ಹಲೋ ಸ್ನೇಹಿತರೆ, ಇಂದಿನ ಈ ರೋಮಾಂಚಕ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಕಥೆಯನ್ನು ನೋಡಿ ಕೇಳಿ. ನನ್ನ ಹೆಸರು ರೇವತಿ ಮತ್ತು ನಾನು ನಮ್ಮ ಚೆನ್ನೈ ನಗರದ ನಿವಾಸಿ. ಚೆನ್ನೈನಲ್ಲಿ ಇರ್ತೇನೆ. ಮೂಲ ಕನ್ನಡಿಗರೇ ನಾವು. ನಮಗೆ ಒಂದು ಸುಂದರವಾದ ಮನೆ ಇದೆ. ಅಲ್ಲಿ ನಾನು, ನಮ್ಮತ್ತೆ, ಮಾವ ಮತ್ತು ಅಜ್ಜ ಅಜ್ಜಿ ಜೊತೆ ವಾಸಿಸ್ತಾ ಇದ್ದೇನೆ. ನಾನು ನನ್ನ ಅತ್ತೆ ಮಾವನ ಮುದ್ದಿನ ಸೊಸೆ. ಆದ್ದರಿಂದ ನನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ಬಾಲ್ಯದಿಂದಲೇ ನನ್ನ ಪ್ರತಿಯೊಂದು ಚಿಕ್ಕ ದೊಡ್ಡ ಬೇಡಿಕೆಗಳನ್ನು ಈಡೇರಿಸಿರ್ತಾರೆ. ನನ್ನ ವಯಸ್ಸು 21 ವರ್ಷ ಅಷ್ಟೇ. ಆದರೆ ನನ್ನ ಶರೀರವನ್ನು ನೋಡಿ, ನನ್ನ ಬಾಡಿಯನ್ನು ನೋಡಿ ನಾನು ಇಷ್ಟು ಕಡಿಮೆ ವಯಸ್ಸಿನ ಹುಡುಗಿ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಯಾಕಂದ್ರೆ ನನ್ನ ಮೈಕಟ್ಟು ಈಗ 29 ವರ್ಷದ ಹುಡುಗಿಯಂತೆ ಆಗಿದೆ ಮತ್ತು ಇದಕ್ಕೆ ನಾನೇ ಕಾರಣ. ದಪ್ಪ ಗುಂಡುಗೆ ಉಬ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಲೇಟ್ ನೈಟ್ ಪಾರ್ಟಿ ಮಾಡೋ ಅಭ್ಯಾಸ ಇತ್ತು ಮತ್ತು ಇದೇ ಕಾರಣದಿಂದ 19ನೇ ವಯಸ್ಸಿನಿಂದಲೇ ನನಗೆ ಆ ಎಲ್ಲ ಆನಂದವನ್ನು ಪಡೆಯುವ ಅಭ್ಯಾಸ ಆಗಿತ್ತು. ಎಲ್ಲ ಅಂದರೆ ಎಲ್ಲ ಆನಂದವನ್ನು ಪಡೆಯುವ ಅಭ್ಯಾಸ ಆಗಿತ್ತು. ನಾನು ಮೊದಲೇ ಹೇಳಿದಂತೆ ನಮ್ಮನೆ ತುಂಬ ಸುಂದರವಾಗಿದೆ. ಅದರಲ್ಲಿ 6-7 ಕೊನೆಗಳಿವೆ. ಒಂದು ಕೊನೆಯಲ್ಲಿ ಅತ್ತೆ ಮಾವ ಇರ್ತಾರೆ. 2ನೇ ಕೊನೆಯಲ್ಲಿ ನಮ್ಮ ತಾತ ಅಜ್ಜ ಅಜ್ಜಿ ಇರ್ತಾರೆ. ಅವ್ರ ವಯಸ್ಸು ಈಗ ತುಂಬಾ ಆಗಿರೋದ್ರಿಂದ ಅವರು ಹೆಚ್ಚಾಗಿ ತಮ್ಮ ರೂಮ್ ಬಿಟ್ಟು ಹೊರಗೆ ಬರೋದಿಲ್ಲ. ಯಾಕಂದ್ರೆ ಹೊರಗಡೆ ತಿರುಗಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವರ ರೂಮಿನಲ್ಲೇ ಅವರು ಸಮಯವನ್ನು ಕಳೀತಾರೆ. 3ನೇ ಮತ್ತು ಅತ್ಯಂತ ಸುಂದರವಾದ ಕೋಣೆಯಲ್ಲಿ ನಾನಿರ್ತೇನೆ. ಉಳಿದ ಎಲ್ಲ ಕೊನೆಗಳು ಖಾಲಿ ಇದ್ದಾವೆ ಅಥವಾ ಯಾರಾದರೂ ರಿಲೇಷನ್ಸ್ ಗೆಸ್ಟ್ಗಳು ಬಂದಾಗ ಅವರಿಗೆ ಸಿದ್ಧಪಡಿಸಲಾಗುತ್ತೆ. ಇನ್ನು ನನ್ನ ಅತ್ತೆ ಮಾವನ ವಿಷಯಕ್ಕೆ ಬಂದರೆ, ನಮ್ಮ ಮಾವನ ವಯಸ್ಸು 49 ವರ್ಷ ಮತ್ತು ಅತ್ತೆ ವಯಸ್ಸು 46 ವರ್ಷ. ಅವರಿಬ್ರಿಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಆದ್ದರಿಂದ ಅವರಿಬ್ರು ಚಿಕ್ಕ ವಯಸ್ಸಿನವ್ರಂತೆ ಕಾಣ್ತಾರೆ. ಅಷ್ಟೊಂದು ವಯಸ್ಸಾದವ್ರ ಥರ ಏನೂ ಕಾಣೋದಿಲ್ಲ, ಯಂಗಾಗಿ ಕಾಣಿಸ್ತಾರೆ. ನಮ್ಮ ಮಾವ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಹೆಚ್ಚಿನ ಸಮಯ ಕೆಲಸದಲ್ಲಿ ಕಳೆದು ಹೋಗುತ್ತೆ. ನನ್ನ ಅತ್ತೆ ತುಂಬ ಸುಂದರ ಮತ್ತು ಯುವತಿಯಂತೆ ಇದ್ರೂ ಅವರ ಆಲೋಚನೆ ಹಳೆಯ ಕಾಲದ್ದು, ಓಲ್ಡ್ ಮಾಡೆಲ್ ಥರ ಥಿಂಕ್ ಮಾಡ್ತಾರೆ. ಅವರ ಹೆಚ್ಚಿನ ಸಮಯ ಮನೆಯ ಕೆಲಸ ಮತ್ತು ಅತ್ತೆ ಮಾವನ ಸೇವೆಯಲ್ಲೇ ಕಳೆದು ಹೋಗುತ್ತೆ. ಅಂದರೆ ಅವರ ಅತ್ತೆ ಮಾವ, ನಮ್ಮ ಅಜ್ಜ ಅಜ್ಜಿ ಸೇವೆಯಲ್ಲೇ ಕಳೆದು ಹೋಗುತ್ತೆ. ನಮ್ಮ ಅತ್ತೆ ಮಾವನ ಸಂಬಂಧವನ್ನು ನಾನು ಅರ್ಥ ಮಾಡಿಕೊಂಡ ಮಟ್ಟಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಯುತ್ತೆ. ಅದೇನಂದ್ರೆ, ಅತ್ತೆ ಮಾವನಿಗೆ ಸಮಯವನ್ನೇ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅತ್ತೆ ಏಕಾಂಗಿ ಆಗೋಗ್ಬಿಟ್ಟಿದ್ದಾರೆ. ಅವಳು ಅವರ ಎಲ್ಲ ಅಗತ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಇದೇ ಕಾರಣಕ್ಕೆ ಅವರಿಬ್ಬರ ನಡುವೆ ಆವಾಗವಾಗ ಜಗಳ ಆಗ್ತಾ ಇರುತ್ತೆ.
ಒಂದು ರಾತ್ರಿಯ ಮಾತು. ನಾವೆಲ್ಲರೂ ಊಟ ಮಾಡಿ ಮಲಗೋದಕ್ಕೆ ನಮ್ಮ ರೂಮಿಗೆ ಹೋಗ್ತಾ ಇದ್ವಿ. ಆಗ ಇದ್ದಕ್ಕಿದ್ದಂತೆ ಅತ್ತೆ ಮಾವನ ರೂಮಿನಿಂದ ಜಗಳದ ಶಬ್ದ ಬರೋದಕ್ಕೆ ಆರಂಭ ಆಯಿತು. ಅವರ ರೂಮು ನನ್ನ ರೂಮಿನ ಪಕ್ಕದಲ್ಲೇ ಇದ್ದಿದ್ರಿಂದ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಮತ್ತು ಜಗಳ ಹೆಚ್ಚಾಗ್ತಲೇ ಇತ್ತು. ಸ್ನೇಹಿತರೆ, ಅವರು ಮೊದಲ ಬಾರಿ ಜಗಳ ಆಡ್ತಾ ಇರಲಿಲ್ಲ. ಆದರೆ ಇಂದು ಯಾವ ವಿಷಯಕ್ಕಾಗಿ ಜಗಳ ಆಗ್ತಾ ಇದೆ ಅಂತ ತಿಳಿಯೋದಕ್ಕೆ ನಾನು ಬಯಸಿದ್ದೆ. ಮೊದಲು ನಾನು ನೇರವಾಗಿ ಅತ್ತೆ ಮಾವನ ಬಳಿ ಹೋಗಿ ಕೇಳೋಣ ಅಂತ ಅನ್ಕೊಂಡೆ. ಅವರು ವಯಸ್ಸಿನಲ್ಲಿ ದೊಡ್ಡೋರಲ್ವಾ, ಯಾಕೆ ಬೇಡ ಬಿಡು ಅಂತ ಸುಮ್ಮನಾದೆ. ಅದರ ನಂತರ ನನಗನ್ನಿಸ್ತು ಅವ್ರು ನನ್ನ ಮುಂದೆ ಮುಜುಗರಕ್ಕೆ ಒಳಗಾಗಬಹುದು ಅಂಥೇಳಿ. ಆದ್ದರಿಂದ ನಾನು ಕೇಳೋದು ಸರಿಯಲ್ಲ ಅಂತ ಭಾವಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಕಾರಣ ತಿಳಿಯುವ ಬಹಳ ಆಸೆ ಇತ್ತು, ಇಚ್ಛೆ ಹೆಚ್ಚಾಯಿತು. ಮತ್ತು ನನ್ನಿಂದ ತಡೆಯೋಕೆ ಸಾಧ್ಯವಾಗದೇ ಇದ್ದಾಗ ನಾನು ಎದ್ದು ನೋಡೋದಕ್ಕೆ ಪ್ರಯತ್ನ ಮಾಡಿದೆ. ನನ್ನ ರೂಮಿನಲ್ಲಿ ಒಂದು ಕಿಟಕಿ ಇತ್ತು. ಅದು ಅತ್ತೆ ಮಾವನ ರೂಮಿಗೆ ನಮ್ಮ ರೂಮಿಗೆ ಮಧ್ಯೆ ಇತ್ತು. ಆ ಕಿಟಕಿ ಅಷ್ಟೇನು ಹಳೆಯದಲ್ಲದಿದ್ರೂ ಅದರಲ್ಲಿ 2-3 ಕಡೆ ತೂತುಗಳಾಗಿದ್ವು. ಈಗ ನಾನು ಅದೇ ತೂತಿನ ಮೂಲಕ ಅವರ ರೂಮಿನಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಚಿಕ್ಕ ಚಿಕ್ಕ ತೂತುಗಳಿದ್ವು. ಆ ತೂತಿಂದ ನೋಡಿದ್ರೆ ಆ ಕಡೆದೆಲ್ಲಾನು ಕಾಣಿಸ್ತಾ ಇತ್ತು. ಅವ್ರ ಬೆಡ್ರೂಮನಲ್ಲೇ ನಡೀತಾ ಇದೆ ಎಲ್ಲ ಕಾಣಿಸ್ತಾ ಇತ್ತು. ಮೊದಲು ನನಗೆ ಏನೂ ಕಾಣಿಸ್ಲಿಲ್ಲ. ಆಮೇಲೆ ನಾನು ನನ್ನ ರೂಮಿನ ಲೈಟನ್ನು ಆಫ್ ಮಾಡಿದೆ ಮತ್ತು ಆ ಕಿಟಕಿಯ ತೂತಿನ ಮೇಲೆ ಕಣ್ಣನ್ನು ಇಟ್ಟೆ. ಒಳಗಿನ ದೃಶ್ಯವನ್ನು ನೋಡ್ತಾ ಇದ್ದಂತೆ ನನ್ನ ಇಡೀ ದೇಹದಲ್ಲಿ ಕರೆಂಟ್ ಹರಿದಂತಾಯಿತು. ನಾನು ಇಂದಿನವರೆಗೂ ಅವರಿಬ್ಬರನ್ನ ಈ ರೀತಿ ನೋಡೇ ಇರಲಿಲ್ಲ. ಮತ್ತು ಮಾವ ಅತ್ತೆಗೆ ಏನೋ ಮಾಡೋದಕ್ಕೆ ಹೇಳ್ತಾ ಇದ್ರು. ಆದರೆ ಅತ್ತೆ ಪದೇ ಪದೇ ನಿರಾಕರಿಸ್ತಾ ಇದ್ರು. ಆಗಲ್ಲ ಆಗಲ್ಲ ಅಂತ ಇದ್ರು. ಈಗ ನನ್ನ ದೃಷ್ಟಿ ಅಲ್ಲೇ ನೆಟ್ಟಿತ್ತು. ಈಗ ಏನ್ ನಡೀತಾ ಇದೆ ಇಲ್ಲಿ ಅಂತ. ಮತ್ತು ನಾನು ಮನಸ್ಸಿಲ್ದೇ ಇದ್ರು ಅಲ್ಲಿಂದ ದೃಷ್ಟಿ ಸರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅವರಿಬ್ರು ಏನೋ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನನ್ನ ಗಮನ ಬೇರೆಡೆನೇ ಇತ್ತು. ನನ್ನ ಹೃದಯ ಜೋರಾಗಿ ಬಡಿಸ್ಕೊಳ್ತಾ ಇತ್ತು, ಏನಾಗುತ್ತೆ ಅಂತ. ಸ್ವಲ್ಪ ಸಮಯದ ನಂತರ ಮಾವ ಅತ್ತೆಗೆ ಒಂದು ವಸ್ತುವನ್ನ ತೋರಿಸಿದ್ರು. ಅದನ್ನು ನೋಡಿ ಮೊದಲು ಅತ್ತೆಗೆ ಸಿಟ್ಟು ಬಂತು. ಆ ವಸ್ತು ಏನಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ನಂತರ ನಾಚಿಕೆಯಿಂದ ದೃಷ್ಟಿ ಕೆಳಕ್ಕೆ ಮಾಡಿದ್ರು. ಈಗ ಅವಳಿಗೂ ಏನೋ ಅನುಭವವಾಗಿ ತೊಡಗಿತು ಮತ್ತು ಸನ್ನೆ ಮಾಡುವ ಮೂಲಕ ಮಾವನನ್ನ ತನ್ನ ಹತ್ತಿರಕ್ಕೆ ಕರೆದ್ರು. ನಂತರ ಮಾವ ಮತ್ತು ಅತ್ತೆ ಸ್ವಲ್ಪ ಸಮಯದವರೆಗೆ ಒಬ್ಬ ಪತಿ ಪತ್ನಿ ಇರುವಂತೆಯೇ ಇದ್ರು. ಗಂಡ ಹೆಂಡತಿ ಇರೋ ಥರನೇ ಇದ್ರು. ಸುಮಾರು 1-2 ಗಂಟೆಗಳ ನಂತರ ಅತ್ತೆ ತನ್ನನ್ನು ತಾನು ಸರಿಪಡಿಸ್ಕೊಂಡ್ಲು ಮತ್ತು ಲೈಟ್ ಆಫ್ ಮಾಡಿ ಮಲಗೋದಕ್ಕೆ ಹೋದ್ಲು. ಈಗ ಅವರ ರೂಮಿನಲ್ಲಿ ಸಂಪೂರ್ಣ ಕತ್ತಲೆಯಾಗಿದ್ರಿಂದ ನನಗೆ ಏನೂ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಕೂಡ ನನ್ನ ಹಾಸಿಗೆ ಮೇಲೆ ಹೋಗಿ ಮಲ್ಕೊಂಡೆ. ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ನನ್ನ ಕಣ್ಣ ಮುಂದೆ ಸ್ವಲ್ಪ ಸಮಯದ ಹಿಂದೆ ನಾನು ನೋಡಿದ್ದೆ ಓಡ್ತಾ ಇತ್ತು ಕಣ್ಮುಂದೆ. ನನಗೂ ಯಾರಾದರೂ ಅಂಥವ್ರು ಇರಬಾರ್ದೇ, ಅವರು ನನ್ನನ್ನು ತಮ್ಮ ಪ್ರೀತಿಯಲ್ಲಿ ಮುಳುಗಿಸಬೇಕು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ. ಇದನ್ನೆಲ್ಲ ಯೋಚನೆ ಮಾಡ್ತಾ ನನಗೂ ಕೂಡ ತುಡಿಕೆ ಶುರುವಾಯಿತು. ನಂತರ ನಾನು ಮೊದಲ ಬಾರಿಗೆ ನನ್ನ ಕೈಗಳ ಸಹಾಯವನ್ನ ಪಡೆದೆ. ಅರ್ಥ ಮಾಡ್ಕೊತಾ ಇದ್ದೀರಲ್ಲ? ಯಾಕಂದ್ರೆ ಆ ಸಮಯದಲ್ಲಿ ತುರಿಕೆಯನ್ನ ತಣಿಸೋದಕ್ಕೆ ಬೇರೆ ಯಾರೂ ಸಿಗ್ತಾ ಇರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಯಾರೋ ನಾನು ತುಳಿಸ್ಕೊಳ್ಳೋದನ್ನ ನೋಡ್ತಾ ಇರುವಂತೆ ನನಗನ್ನಿಸ್ತು. ಯಾರೋ ನೋಡ್ತಾ ಇದ್ದಾರೆ ನಾನು ಆ ಥರ ಮಾಡ್ಕೊಳ್ತಾ ಇರೋದನ್ನ ಅಂತ. ನಾನು ಆ ಬಗ್ಗೆ ಹೆಚ್ಚು ಗಮನ ಕೊಡದೆ ನನ್ನ ಹಳೆಯ ನೆನಪುಗಳನ್ನ ಮತ್ತು ಆ ರೂಮ್ನಲ್ಲಿ ನಡೆದಿರುವುದ ಎಲ್ಲ ಘಟನೆಗಳನ್ನು ನೆನಪಿಸ್ತಾ ಯೋಚಿಸ್ತಾ ಅರ್ಧ ಗಂಟೆ ಕಾಲ ತಿರುಗಿಸ್ಕೊಂಡೆ ಮತ್ತು ಸುಸ್ತಾಗಿ ಹೋಗಿ ಏನನ್ನು ಧರಿಸದೆ ಮಲಗ್ಬಿಟ್ಟೆ. ಮರುದಿನ ಬೆಳಗ್ಗೆ ಅತ್ತೆ ಕರೆದ್ಲು. ರೇವತಿ ಎದ್ದೇಳು, ಬೆಳಗಾಯ್ತು, ಇವತ್ತು ಕಾಲೇಜ್ ಇಲ್ವಾ ಅಂತ. ಅವ್ರ ಧ್ವನಿ ಕೇಳಿ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ತೆರೀತು ಮತ್ತು
ನಾನು ನೇರವಾಗಿ ಎದ್ದು ವಾಶ್ರೂಮ್ಗೆ ಹೋದೆ. ಅಲ್ಲಿ ಮತ್ತೆ ನನ್ನ ಕಣ್ಣೆದುರು ಅದೇ ದೃಶ್ಯಗಳು ಬರೋದಕ್ಕೆ ಆರಂಭ ಆದ್ವು. ಆ ಬಗ್ಗೆ ಯೋಚಿಸ್ತಾ ಇದ್ದಂತೆ ತುರಿಕೆ ಶುರುವಾಯಿತು. ಈ ಬಾರಿ ನಾನು ಹ್ಯಾಂಡ್ ವಾಶ್ ಮತ್ತು ಶವರ್ ಸಹಾಯದಿಂದ ತುರಿಕೆಯನ್ನು ಶಾಂತಗೊಳಿಸಿದೆ ಮತ್ತು ನಂತರ ನನಗೆ ನೆಮ್ಮದಿ ಅನ್ನಿಸ್ತು. ಹೇಗೋ ಮಾಡಿ ಕಾಲೇಜಿಗೆ ಹೋಗೋದಕ್ಕೆ ನಾನು ಸಿದ್ಧರಾದೆ ಮತ್ತು ಡ್ರೆಸ್ಸನ್ನು ಧರಿಸಿ ಹೊರಗೆ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಮಾವನ ಎದುರು ಕೂತೆ. ನಾನು ಪ್ರತಿದಿನ ಬೆಳಗ್ಗೆ ನಮ್ಮ ಮಾವನಿಗೆ ಗುಡ್ ಮಾರ್ನಿಂಗ್ ಅನ್ನ ವಿಶ್ ಮಾಡ್ತಾ ಇದ್ದೆ. ಅಂದು ಕೂಡ ಹಾಗೇನೆ ವಿಶ್ ಮಾಡಿ ಅವರ ಪಕ್ಕದ ಕುರ್ಚಿಯಲ್ಲಿ ಕುಳಿತು ತಿಂಡಿಯನ್ನ ತಿನ್ನೋದಕ್ಕೆ ಆರಂಭಿಸ್ದೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಕಾಲೇಜು ಬಸ್ ಬರೋ ಸಮಯ ಆಗಿತ್ತು. ಆದ್ದರಿಂದ ನಾನು ಬೇಗನೆ ತಿಂಡಿಯನ್ನ ಮುಗಿಸಿ ಹೊರಗಡೆ ಬಂದು ನಿಂತೆ. ಆದರೆ ಇಂದು ಮಾವ ನನ್ನನ್ನು ಬಿಟ್ಟು ಹೋಗಲು ಮನಸ್ಸಾಗ್ತಾ ಇರಲಿಲ್ಲ. ಅಂದರೆ ನನ್ನ ಮಾವನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಏನು ಯೋಚಿಸಿ ನಾನು ಮನೆ ಒಳಗೆ ಬಂದೆ ಮತ್ತು ನನ್ನ ಕಾಲೇಜು ಬಸ್ ಮಿಸ್ ಆಗಿದೆ ಅಂಥೇಳಿ ಸುಳ್ಳು ಹೇಳ್ದೆ. ಯಾವಾಗ್ಲಾದ್ರೂ ನನ್ನ ಬಸ್ ಮಿಸ್ ಆದರೆ ಮಾವ ಅವರೇ ನನ್ನನ್ನು ಕಾಲೇಜಿಗೆ ಬಿಟ್ಟು ಬರ್ತಾ ಇದ್ರು. ನನ್ನ ಮಾತನ್ನ ಕೇಳಿ ಅತ್ತೆ ಹೇಳಿದ್ರು, ರೇವತಿ ನಿನ್ ಮಾವನ್ಗೇಳು, ಅವ್ರು ನಿನ್ನನ್ನು ಬಿಟ್ಟು ಬರ್ತಾರೆ ಅಂತ. ನಾನು ಖುಷಿಯಿಂದ ನಮ್ಮ ಮಾವನ ರೂಮ್ಗೆ ಹೋಗಿ ವಿಷಯವನ್ನ ತಿಳಿಸ್ದೆ. ಈ ಥರ ಮಾವ ನನ್ನ ಬಸ್ ಮಿಸ್ ಆಗೋಗ್ಬಿಟ್ಟಿದೆ ಅಂತ. ಆಗ ಅವರು ನನ್ನನ್ನು ಕಾಲೇಜಿಗೆ ಬಿಡೋದಕ್ಕೆ ಒಪ್ಪಿದ್ರು. ನಾನು ಹೇಳ್ದೆ, ಮಾವ ಬೇಗ ರೆಡಿಯಾಗಿ, ನನಗೆ ಲೇಟ್ ಆಗ್ತಾ ಇದೆ ಅಂತ. ಆಗ ಮಾವ ಹೇಳಿದ್ರು, ನೀನು ಸ್ಕೂಟಿ ಹೊರಗಡೆ ತೆಗಿ, ನಾನು ಶರ್ಟ್ ಹಾಕೊಂಡು ಬರ್ತೀನಿ ಅಂತ. ನಾನು ಬೇಗ ಸ್ಕೂಟಿ ಹೊರ ತೆಗೆದು ಹೊರಗೆ ನಿಂತು ಮಾವನಿಗೋಸ್ಕರ ಕಾಯೋದಕ್ಕೆ ಆರಂಭಿಸಿದೆ. ಮಾವ ಹೆಚ್ಚಾಗಿ ನನ್ನನ್ನು ಕಾರ್ನಲ್ಲಿ ಬಿಡ್ತಾ ಇದ್ರು. ಆದರೆ ಅವತ್ತು ನಾನು ಸ್ಕೂಟಿ ಕೇಳ್ಕೊಂಡದಕ್ಕೆ ಸ್ಕೂಟಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಸ್ನೇಹಿತರೆ, ಇಲ್ಲಿಯವರೆಗೆ ನನ್ನ ಪ್ಲಾನ್ ಯಶಸ್ವಿ ಆಯಿತು, ಸಕ್ಸಸ್ ಆಗಿತ್ತು, ನಮ್ಮ ಮಾವನ್ನ ಬೆಲೆಗೆ ಹಾಕೋಬೇಕು ಅನ್ನೋದು. ಆದರೆ ಮುಂದಿನ ಪ್ಲಾನಲ್ಲಿ ಸ್ವಲ್ಪ ಅಪಾಯ ಇತ್ತು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅದು ಕೂಡ ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ಇತ್ತು. ನಾನು ಅವರ ಹಿಂದೆ ಕುಳಿತುಕೊಂಡೆ ಮತ್ತು ನಾವು ಕಾಲೇಜಿನ ಕಡೆಗೆ ಹೊರಟ್ವಿ. ನನ್ನ ಕಾಲೇಜು ಮನೆಯಿಂದ ಸುಮಾರು 13 ಕಿಲೋಮೀಟರ್ ದೂರ ಇತ್ತು. ಮನೆಯಿಂದ ಕಾಲೇಜಿನ ನಡುವಿನ ದಾರಿ ಉದ್ದವಾಗಿತ್ತು ಮತ್ತು ಬೆಳಗಿನ ಸಮಯ ಆದ್ದರಿಂದ ರಸ್ತೆ ಸಂಪೂರ್ಣ ನಿರ್ಜನವಾಗಿತ್ತು. ನಾವು ಮನೆಯಿಂದ 3 ಕಿಲೋಮೀಟರ್ ದೂರ ಬಂದಾಗ ನಾನು ಮಾವನಿಗೆ ಹೇಳ್ದೆ, ಮಾವ, ಈಗ ಸ್ಕೂಟಿ ನಾನು ಓಡಿಸ್ತೇನೆ. ಈಗ ಯಾರೂ ಇಲ್ಲ ಇಲ್ಲಿ, ಅಪಘಾತದ ಭಯ ಕೂಡ ಇಲ್ಲ. ಸೊ ಮಾವ ಸ್ವಲ್ಪ ಯೋಚನೆ ಮಾಡಿ ಅಂದ್ರು. ಸರಿ, ಆದರೆ ಹ್ಯಾಂಡಲ್ ನಾನು ಹಿಡಿತೇನೆ ಹಿಂದೆಯಿಂದ. ಹೀಗೆ ನನ್ನ ಪ್ಲಾನ್ ಯಶಸ್ವಿಯಾಗೋದು ನನಗೆ ಕಾಣಿಸ್ತಾ ಇತ್ತು. ಅವರ ಮಾತಿಗೆ ಒಪ್ಪಿಗೆ ನೀಡಿದೆ. ಮಾವ ಗಾಡಿಯಲ್ಲಿ ಸೈಡನ್ನು ನಿಲ್ಲಿಸಿ ನನ್ನನ್ನು ತನ್ನ ಮುಂದೆ ಕೂರಿಸ್ಕೊಂಡ್ರು ಮತ್ತು ನನ್ನ ಪಕ್ಕದಿಂದ ತಮ್ಮ 2 ಕೈಗಳನ್ನು ಹಾಕಿ ಹ್ಯಾಂಡಲ್ ಹಿಡಿದು ನಿಧಾನವಾಗಿ ಸ್ಕೂಟಿ ಓಡಿಸೋದಕ್ಕೆ ಆರಂಭ ಮಾಡಿದ್ರು. ಆದರೆ ಈಗ ನನ್ನ ಗಮನ ಸ್ಕೂಟಿ ಓಡಿಸೋದರ ಮೇಲೆ ಇರಲಿಲ್ಲ, ಯಾಕಂದ್ರೆ ನನ್ನ ಉದ್ದೇಶವೇ ಬೇರೆ ಆಗಿತ್ತು. ಹೀಗೆ ಮಸ್ತಿ ಮಾಡ್ತಾ ನಾನು ಕಾಲೇಜನ್ನು ತಲುಪಿದೆ ಮತ್ತು ಕಾಲೇಜು ತಲುಪಿದ ತಕ್ಷಣ ಮತ್ತೆ ಮಾವನಿಗೆ ವಿಶ್ ಮಾಡಿದೆ. ನನ್ನ ಈ ಎಲ್ಲ ನಡವಳಿಕೆಗಳನ್ನು ನೋಡಿ ಮಾವ ಸ್ವಲ್ಪ ಗೊಂದಲಕ್ಕೆ ಈಡಾದ್ರು. ಯಾಕಂದ್ರೆ ಇದಕ್ಕೂ ಮೊದಲು ನಾನು ಎಂದು ಈ ತರಹದ ಕೆಲಸ ಮಾಡಿರಲಿಲ್ಲ. ನನಗೆ ಕಾಲೇಜಿನಲ್ಲಿ ಬಿಟ್ಟು ಮಾವ ಮನೆಗೆ ಮರಳಿದ್ರು. ಕಾಲೇಜಿನಲ್ಲಿದ್ದಾಗಲೂ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು, ಏನೇನಾಗಿತ್ತು ಅವೆಲ್ಲ ಓಡ್ತಾ ಇತ್ತು. ಈಗ ಮಾವನ ಜೊತೆ ಗಾಡಿಯಲ್ಲೇ ಕುಳಿತಿರ್ಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೇನಾಗ್ತಾ ಇದೆ ಅಂತ ತಿಳಿತಾ ಇರಲಿಲ್ಲ. ನನ್ನೊಳಗೆ ಅಂತಹ ಯಾವ ಬಿರುಗಾಳಿ ಎದ್ದಿದೆ ಅಂದರೆ ನಾನು ಮಾವನ ಜೊತೆ ಅಂತಹದ್ದನ್ನೆಲ್ಲ ಮಾಡಲು ಯೋಚನೆ ಮಾಡ್ತಾ ಇದ್ದೆ. ಸರಿ, ಈಗ ಮುಂದೆ ಹೋಗೋಣ. ನಂತರ ನಾನು ನನ್ನ ಮನಸ್ಸಿನ ಇಚ್ಛೆ ಮತ್ತು ಮನಸ್ಸಿನಲ್ಲಿ ನಡೀತಾ ಇದ್ದ ಬಿರುಗಾಳಿಯನ್ನ ಹೊತ್ತು ಮನೆ ತಲುಪಿದೆ. ಆ ಸಮಯದಲ್ಲಿ ಸುಮಾರು ಮಧ್ಯಾಹ್ನ 3 ಗಂಟೆ ಆಗಿತ್ತು ಮತ್ತು ಮನೆಯಲ್ಲಿ ಅಜ್ಜಿಯನ್ನ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಅತ್ತೆ ಎಲ್ಲೋ ಹೊರಗಡೆ ಹೋಗಿದ್ರು ಮತ್ತು ಮಾವ ಅವರ ಆಫೀಸ್ನಲ್ಲಿದ್ರು. ಕಾಲೇಜಿನಿಂದ ಬಂದ ನಂತರ ನಾನು
ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ. ನಾನು ತುಂಬಾ ಸುಸ್ತಾಗಿ ಹೋಗಿದ್ದೆ. ಆದ್ದರಿಂದ ಸುಮ್ಮನೆ ಬೆಡ್ ಮೇಲೆ ಮಲ್ಕೊಂಡೆ. ಮತ್ತು ಯಾವಾಗ ಕಣ್ಣಿಗೆ ನಿದ್ದೆ ಬಂತು ನನಗೆ ತಿಳಿಲೇ ಇಲ್ಲ. ಕಣ್ ತೆರೆದಾಗ ಸಂಜೆ 6 ಗಂಟೆ ಆಗಿತ್ತು. ನಂತರ ನಾನು ಸ್ನಾನ ಮಾಡಿ ಬಟ್ಟೆ ಧರಿಸಿದೆ. ಬೆವ್ತು ಹೋಗ್ಬಿಟ್ಟಿದ್ದೆ ಬೆಳಗ್ಗೆಯಿಂದ. ಅಂದು ನಾನು ಸ್ವಲ್ಪ ಭಿನ್ನವಾಗಿ ಕಾಣುವ ಬಟ್ಟೆಗಳನ್ನು ಧರಿಸಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಟ್ಟೆಗಳನ್ನು ಧರಿಸಿದ್ದೆ. ಈಗ ಮಾವ ಬರೋ ಸಮಯ ಆಗಿತ್ತು. ಆದರೆ ಅತ್ತೆ ಯಾವಾಗ ಬರ್ತಾರೆ ಅಂತ ತಿಳಿದಿರಲಿಲ್ಲ. ಸಂಜೆ 7 ಗಂಟೆಗೆ ಯಾರೋ ಡೋರ್ ಬೆಲ್ ಬಾರಿಸಿದ್ರು. ನಾನು ಓಡಿ ಹೋಗಿ ಬಾಗಿಲನ್ನ ತೆರೆದೆ. ಇದು ಮಾವ ಬರುವ ಸಮಯ ಅಂಥೇಳಿ ನನಗೆ ಗೊತ್ತಿತ್ತು. ಬಾಗಿಲು ತೆರಿತಾ ಇದ್ದಂತೆ ಮಾವ ನನ್ನನ್ನು ನೋಡಿ ನಕ್ಕು ಹೇಳಿದ್ರು, ಸೊಸೆಯಿಂದ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ಯಾ ಅಂತ. ಇದನ್ನ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಯಾಕಂದ್ರೆ ಈ ನನ್ನ ಪ್ಲಾನ್ನ ಯಶಸ್ಸಿನ ಹಾದಿಯಲ್ಲಿತ್ತು. ನಾನು ಏನೇನು ಪ್ಲಾನ್ ಮಾಡಿದ್ನೋ ಅದೆಲ್ಲ ಸಕ್ಸಸ್ ಆಗೋದು ಹಾದಿಯಲ್ಲಿತ್ತು. ಅವರು ಕೂಡ ಹಾಗೆ ಹೊಗಳೋದಕ್ಕೆ ಶುರು ಮಾಡಿದ್ರು. ಮನೆಗೆ ಬಂದ ನಂತರ ಮಾವ ಫ್ರೆಶ್ ಅಪ್ ಆಗಲು ಅವ್ರ ರೂಮಿಗೆ ಹೋದ್ರು. ಆಫೀಸ್ನಿಂದ ಬಂದ ತಕ್ಷಣ ಮಾವ ಚಹಾ ಕುಡಿತಾ ಇದ್ರು. ಆದ್ದರಿಂದ ನಾನು ಚಹಾ ಮಾಡೋದಕ್ಕೆ ಕಿಚನ್ಗೆ ಹೋದೆ. ಸ್ವಲ್ಪ ಹೊತ್ತಿನ ನಂತರ ಮಾವ ಕೂಡ ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದ್ರು ಮತ್ತು ಅಲ್ಲೇ ನಿಂತು ಆ ಕಡೆ ಈ ಕಡೆಯ ವಿಷಯಗಳನ್ನ ಮಾತನಾಡೋದಕ್ಕೆ ಆರಂಭ ಮಾಡಿದ್ರು. ನಾ ಹಿಂದೆ ತಿರುಗಿ ಮಾವನ ಕಡೆ ನೋಡಿದಾಗ ಅವರ ದೃಷ್ಟಿ ಎಲ್ಲೋ ಇತ್ತು. ಈಗ ನನಗೆ ಮನಸ್ಸಿನ ಇಚ್ಛೆ ಪೂರೈಕೆ ಆಗುತ್ತೆ ಅಂತನ್ನುವಂತಹ ಪೂರ್ತಿ ನಂಬಿಕೆ ಬಂತು. ಯಾಕಂದ್ರೆ ಅವ್ರು ನೋಡ್ತಾ ಇರೋ ದೃಷ್ಟಿ ಆ ಥರ ಇತ್ತು. ಮತ್ತು ನಾನು ಕೂಡ ಹಾಗೆ ನಿಂತಿದ್ದೆ. ಚಹಾ ತಯಾರಾಗಿತ್ತು. ನಾನು ಮಾವನಿಗೆ ಚಹಾ ನೀಡಿ ಬಾತ್ರೂಮ್ಗೆ ಹೋಗಿ ನನ್ನನ್ನು ನಾನು ಶಾಂತಗೊಳಿಸ್ಕೊಂಡೆ ಅಂದ್ರೆ ಅರ್ಥ ಆಯ್ತಲ್ಲ ಏನ್ ಮಾಡಿದೆ ಅಂತ. ನಾನು ಬಾತ್ರೂಮ್ನಿಂದ ಹೊರ ಬಂದ ತಕ್ಷಣ ಅತ್ತೆ ಬಂದಿರೋದನ್ನು ನೋಡಿದೆ. ಅವರನ್ನ ಈ ಸಮಯದಲ್ಲಿ ಮನೆಯಲ್ಲಿ ನೋಡಿ ನನಗೆ ತುಂಬಾ ಕೋಪ ಬಂತು. ಯಾಕಂದ್ರೆ ನನ್ನ ಇಚ್ಛೆ ಪೂರೈಕೆಯಾಗುವ ಹಂತದಲ್ಲಿತ್ತು. ಈಗ ಅವರು ಬಂದ ಮೇಲೆ ಅಂತಹದ್ದೇನೂ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ ಅಲ್ವಾ. ನಾನು ಮಾವನ ಮುಂದೆ ನನ್ನ ಮನದ ಇಚ್ಛೆಯನ್ನ ವ್ಯಕ್ತಪಡಿಸಬೇಕಿತ್ತು. ಎಲ್ಲಾನು ಹೇಳ್ಕೊಳ್ಬೇಕು ಅಂತ ಇತ್ತು. ಅದನ್ನ ಅತ್ತೆನ ಮುಂದೆ ಖಂಡಿತ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಮಾವ ಕೂಡ ಅತ್ತೆ ಬಂದ್ಮೇಲೆ ಸ್ವಲ್ಪ ಬೇಸರಗೊಂಡ್ರು. ಯಾಕಂದ್ರೆ ಅವಳು ಏನನ್ನೂ ಮಾಡ್ತಾ ಇರಲಿಲ್ಲ ಮತ್ತು ಅವರನ್ನ ಏನೂ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ಅತ್ತೆ ಅಡಿಗೆ ಮಾಡಿದ್ಲು. ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ವಿ. ಊಟ ಆದ ನಂತರ ಮಾವ ನನಗೆ ಹೇಳಿದ್ರು, ರೇವತಿ ಬಾ ಸ್ವಲ್ಪ ಹೊರಗೆ ಸುತ್ತಾಡಿ ಬರೋಣ. ಮಾವ ನನ್ನನ್ನು ಕರೆದುಕೊಂಡು ಮನೆ ಹೊರಗೆ ಬಂದ್ರು. ನಂತರ ಹೊರ ಬಂದ ಮೇಲೆ ಅವರ ಮೂಡ್ ಚೇಂಜ್ ಆಯ್ತು ಮತ್ತು ನನಗೆ ಹೇಳಿದ್ರು, ಬಾ ಮಗಳೇ ಇವತ್ತು ಯಾವುದಾದ್ರೂ ಸಿನಿಮಾ ನೋಡಿ ಬರೋಣ ಅಂತ. ಹಲವು ದಿನಗಳಿಂದ ನನಗೆ ಮಾವ ಸೊಸೆ ಒಬ್ರಿಗೊಬ್ರು ಸಮಯ ಕಳೆಯೋದಕ್ಕೆ ಸಿಕ್ಕಿರಲಿಲ್ಲ. ಆಗ ನನಗೆ ಮಾವನ ಮೇಲೆ ತುಂಬಾ ಪ್ರೀತಿ ಬಂತು. ಅವರು ನನ್ನ ಜೊತೆ ಏಕಾಂತವಾಗಿರೋದಕ್ಕೆ ಎಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಇಬ್ಬರೇ ಇರಬೇಕು ಅಂತ ಎಷ್ಟು ಆಸೆ ಪಡ್ತಾ ಇದ್ದಾರೆ ಅಂತೇಳಿ. ಸರಿ, ನಂತರ ನಾವು ಸ್ಕೂಟಿ ಮೇಲೆ ಹೋಗಿ ಒಂದು ಸಿನಿಮಾ ಹಾಲ್ಗೆ ಮುಟ್ಟಿದ್ವಿ. ಮೂವಿ ಥಿಯೇಟ್ರಿಗೆ ಹೋದ್ವಿ ಮತ್ತು ದಾರಿಯಲ್ಲೇ ಅತ್ತೆಗೆ ಫೋನ್ ಮಾಡಿ ನಾವು ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದೇವೆ ಅಂತ ತಿಳಿಸಿದ್ವಿ. ಸಿನಿಮಾ ಹಾಲ್ನಲ್ಲಿ ಯಾವುದು ಹಳೆಯ ಸಿನಿಮಾ ಇದ್ದುದರಿಂದ ಹೆಚ್ಚಿನ ಜನ ಇರಲಿಲ್ಲ. ಇಡೀ ಹಾಲ್ನಲ್ಲಿ ಸುಮಾರು 30ರಿಂದ 40 ಜನ ಮಾತ್ರ ಇದ್ರು. ಈಗ ಮಾವನ ಬುದ್ಧಿವಂತಿಕೆಯನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಯಾರು ಇಲ್ಲದೆ ಇರುವಂತಹ ಥಿಯೇಟ್ರಿಗೆ ಕರ್ಕೊಂಬಂದಿದ್ರು ಅವರು. ಅವ್ರು ಬಯಸಿದ್ರೆ ಹೊಸ ಸಿನಿಮಾ ನೋಡೋದಕ್ಕೆ ಹೋಗ್ಬೋದಿತ್ತು. ಆದರೆ ಅಲ್ಲಿ ತುಂಬಾ ಜನ ಇರ್ತಾರೆ ಮತ್ತು ನಮಗೆ ಒಳ್ಳೆಯ ಸಮಯ ಸಿಗ್ತಾ ಇರಲಿಲ್ಲ. ಮಾವ ಅತ್ಯಂತ ತುಟ್ಟಿ ಟಿಕೆಟ್ಗಳನ್ನು ಅಂದರೆ ಕಾಸ್ಟ್ಲಿ ಟಿಕೆಟ್ಗಳನ್ನು ತಂದ್ರು ಮತ್ತು ನಂತರ ನಾವು ಬಾಲ್ಕನಿಯಲ್ಲಿ ಹೋಗಿ ಕುಳಿಸ್ಕೊಂಡ್ವಿ. ಆ ಸಮಯದಲ್ಲಿ ಎಲ್ಲವೂ ನನ್ನ ಇಷ್ಟದಂತೆ ನಡೀತಾ ಇತ್ತು. ಬಾಲ್ಕನಿಯಲ್ಲಿ ನಮ್ಮನ್ನ ಬಿಟ್ರೆ ಒಬ್ಬ ಗಂಡ ಹೆಂಡತಿ ಜೋಡಿ ಇತ್ತು ಮತ್ತು ಅವರು ಕೂಡ ಮುಂದಿನ ಸೀಟುಗಳಲ್ಲಿ ಕುಳಿತಿದ್ರು. ಈಗ ನಮಗೆ ಇನ್ನೂ ಆರಾಮ ಆಯಿತು. ಸ್ವಲ್ಪ ಸಮಯದ ನಂತರ ಸಿನಿಮಾ ಶುರುವಾಯಿತು. ಆದರೆ ನಿಜ ಹೇಳ್ಬೇಕಂದ್ರೆ ನನ್ನ ಗಮನ ಸಿನಿಮಾದ ಮೇಲೆ ಇರಲೇ ಇಲ್ಲ.
ನನ್ನ ಸಂಪೂರ್ಣ ಗಮನ ಮಾವನ ಕಡೆಗಿತ್ತು ಮತ್ತು ಅವರು ಕೂಡ ಓರೆಗಣ್ಣಿನಿಂದ ನನ್ನನ್ನೇ ನೋಡ್ತಾ ಇದ್ರು. ಈಗ ಯಾರು ಮೊದಲು ಆರಂಭಿಸ್ತಾರೆ ಅನ್ನೋದಷ್ಟೇ ಬಾಕಿ ಇತ್ತು. ನಾನು ಮಾವನ ಸಾಂಗತ್ಯಕ್ಕಾಗಿ ಹಾತುರಿತಾ ಇದ್ದೆ. ಅದೇ ಕ್ಷಣದಲ್ಲಿ ನನ್ನ ಕಾಲಿಗೆ ಯಾವುದೋ ಪ್ರಾಣಿ ಕಚ್ಚಿದಂತಾಯ್ತು. ನಾನು ತಕ್ಷಣವೇ ಎದ್ದು ನಿಂತೆ. ಮಾವ ಗಾಬರಿಯಿಂದ ಕೇಳಿದ್ರು, ಮೊದಲ ಏನಾಯ್ತು ಅಂತ. ನಾನು ಅವ್ರಿಗೆ ಹೇಳ್ದೆ, ಯಾವುದೋ ಒಂದು ಕೀಟ ಹುಳ ನನ್ನ ಕಾಲಿಗೆ ಕಚ್ಚಿದಂತಾಯ್ತು ಅಂತೇಳಿ. ಮಾವ ಕೇಳಿದ್ರು, ಸರಿ ಪರವಾಗಿಲ್ಲ, ಇನ್ನೊಮ್ಮ ಕಚ್ಚಿದ್ರೆ ನೀನು ನನ್ನ ಸೀಟಿಗೆ ಬಾ, ನಾನು ನಿನ್ನ ಸೀಟಿಗೆ ಬರ್ತೇನೆ ಅಂತ. ಏನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರ ಮಾತನ್ನ ಕೇಳಿಕೊಂಡು ನಾನು ಸುಮ್ಮನೆ ಕುಳಿತುಕೊಂಡೆ. ನಂತರ 4-5 ನಿಮಿಷಗಳ ನಂತರ ನಾನು ಮತ್ತೆ ಕುಪ್ಪಳಿಸಿ ಎದ್ದು ನಿಂತೆ. ಆದರೆ ಈ ಬಾರಿ ನನಗೆ ಯಾರೂ ಕಚ್ಚಿರಲಿಲ್ಲ. ಬದಲಾಗಿ ನಾನು ಬೇಕಂತಲೇ ಎದ್ದು ನಿಂತಿದ್ದೆ. ನನ್ನನ್ನ ಈ ರೀತಿ ನೋಡಿ ಮಾವ ನಗುತ್ತಾ ಹೇಳಿದ್ರು, ರೇವತಿ, ನೀನು ನನ್ನ ಸೀಟಿಗೆ ಬಾ. ನಾನು ಅಂದೆ, ಬೇಡ ಮಾವ, ಆ ಹುಳ ನನಗೆ ಕಚ್ಚಿದಂತೆ ನಿಮಗೂ ಕಚ್ಚಿ ಬಿಡಬಹುದು ಅಂತ. ಆಗ ಮಾವ ಅಂದ್ರು, ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಕೂಡ ನನ್ನ ಸೀಟ್ನಲ್ಲೇ ಬಂದು ಕುಳಿತುಕೋ ಅಂತ. ಇದಕ್ಕೆಲ್ಲ ನಾನು ಮೊದಲೇ ಸಿದ್ಧರಾಗಿದ್ದೆ ಮತ್ತು ಮಾವ ಇಷ್ಟು ಹೇಳಿದ್ದೆ ತಡ ನಾನು ಅವರ ಪಕ್ಕದಲ್ಲೇ ಹೋಗಿ ಕುಳಿತುಕೊಂಡ್ಬಿಟ್ಟೆ ಮತ್ತು ಪರದೆಯ ಕಡೆಗೆ ನೋಡೋದಕ್ಕೆ ಆರಂಭ ಮಾಡಿದೆ. ನಾನು ಅವ್ರ ಪಕ್ಕದಲ್ಲೇ ಕುಳಿತಿರುವಾಗ ಪುಟ್ಟ ಪರಿಯಂತೆ ಕಾಣಿಸ್ತಾ ಇದ್ದೆ ಮತ್ತು ಹೇಗಿದ್ರು ನನ್ನ ವಯಸ್ಸು ಕೂಡ ಅಷ್ಟೇನೂ ಆಗಿರ್ಲಿಲ್ವಲ್ಲ. ಸ್ವಲ್ಪ ಸಮಯದ ನಂತರ ಮಾವ ನನಗೆ ಹಣವನ್ನ ನೀಡಿ ಫುಡ್ ಕೌಂಟರ್ನಿಂದ ಏನಾದರೂ ತಿನ್ನೋದಕ್ಕೆ ತೆಗೆದುಕೊಂಡು ಬಾ ಅಂತ ಕಳಿಸಿದ್ರು. ನಾನು ಅಲ್ಲಿಂದ ಹೊರಬಂದು 10-6 ತಿಂಡಿಗಳನ್ನು ತಂದೆ. ನಾನು ವಾಪಸ್ ಬರೋಷ್ಟರಲ್ಲಿ ಸಿನಿಮಾ ಶುರುವಾಗಿತ್ತು. ನಾನು ಮಾವನ ಪಕ್ಕ ಕುಳಿತುಕೊಂಡು ಹೇಳ್ದೆ, ಮಾವ, ನಿಮ್ಮ ಜೊತೆ ಸಿನಿಮಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ಮಾವ ಅಂದ್ರು, 1 ನಿಮಿಷ ಏನು ಮಗಳೇ, ನಾನು ನನ್ನನ್ನು ಸೆಟ್ ಮಾಡ್ಕೊಳ್ತೇನೆ ಅಂತ. ಈಗ ನನಗೆ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ಮತ್ತು ಅವರು ಮತ್ತೆ ಕುಳಿತುಕೊಳ್ಳೋದಕ್ಕೆ ಹೇಳಿದಾಗ ನಾನು ಅವರ ಪಕ್ಕದಲ್ಲಿ ಮತ್ತೆ ಕುಳಿತುಕೊಂಡೆ, ಅವರ ಸೀಟಿನ ಮೇಲೆ. ನಂತರ ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದೇ ಮಾವನ ಮನಸ್ಸಿನಲ್ಲೂ ಇದೆ ಅನ್ನೋ ಭಾವನೆ ನನಗೆ ಅರಿವಾಯಿತು. ಆದರೆ ಅವರು ಹೇಳ್ತಾ ಇರಲಿಲ್ಲ. ನಂತರ ನಾನು ಸೋಲೊಪ್ಪಿಕೊಂಡು ಮಾವನಿಗೆ ಸನ್ನೆ ಮಾಡಿ ಹೇಳಿದೆ ಮತ್ತು ಮಾವ ನನ್ನ ಸನ್ನೆಯನ್ನು ಅರ್ಥ ಮಾಡಿಕೊಂಡ್ರು. ಅತ್ತೆ ಹೇಗೆ ಮಾವನಿಗೆ ಸಾಥ್ ನೀಡ್ತಿದ್ಲೋ ಹಾಗೆ ಇಂದು ನಾನು ಕೂಡ ಮಾವನಿಗೆ ಸಾಥ್ ನೀಡಲಾರಂಭಿಸಿದೆ, ಅಂದರೆ ಸಹಕಾರ ನೀಡಲಾರಂಭಿಸಿದೆ. ನಾವಿಬ್ಬರಲ್ಲಿ ತುಂಬಾ ಹೊತ್ತು ಎಂಜಾಯ್ ಮಾಡಿದ್ವಿ. ಈಗ ನಾವಿಬ್ಬರು ಸಂಪೂರ್ಣ ಶಾಂತರಾಗಿದ್ವಿ ಮತ್ತು ತುಂಬಾ ದಣಿದಿದ್ವಿ. 2 ಗಂಟೆಗಳ ನಂತರ ಸಿನಿಮಾ ಮುಗೀತು ಮತ್ತು ಲೈಟ್ ಹಾಕಿದ ತಕ್ಷಣ ನಾನು ನನ್ನನ್ನು ಸರಿಪಡಿಸ್ಕೊಂಡೆ. ಎಲ್ಲರೂ ಬಂದ ಮೇಲೆ ನಾವಿಬ್ರು ಹಾಲ್ನಿಂದ ಹೊರಗಡೆ ಬಂದ್ವಿ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ಥರದ ಕತೆ ಬೇಕು ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.